ಒಂದ್ ಕಡೆ ಬಿಜೆಪಿ ಹೋರಾಟ ಮಾಡಿದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಅದಕ್ಕೆ ಪ್ರತ್ಯುತ್ತರ ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಏನು ಬಂಧನ ಮಾಡಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಲೇಬೇಕಂತ ಬಿಜೆಪಿ ಪಟ್ಟು ಹಿಡಿದಿದೆ. ಜೊತೆಗೆ 9ನೇ ತಾರೀಕು ಹೋರಾಟ ಮಾಡುವುದಾಗಿ ನಿನ್ನೆ ಅಶೋಕ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಾಯಿ ಅವರಿದ್ದಾರೆ. ಸರ್, ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಜೆಪಿ ಅವರು. ಯಾವ ಪುರುಷಾರ್ಥಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು. ಒಬ್ಬ ರೌಡಿ ಶೀಟರ್ 16 ಕ್ರಿಮಿನಲ್ ಕೇಸ್ಗಳನ್ನಿದ್ದಂಥವನು, ಅವನ ಪರವಾಗಿ ಇಡೀ ಒಬ್ಬ ರಾಷ್ಟ್ರೀಯ ಪಕ್ಷ ಇವತ್ತು ಎದ್ದು ನಿಂತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೆ ಅಂದರೆ ಇದು ನಾಚಿಕೆಗೆಡ್ತನ. ಇಲ್ಲ ಅಂದರೆ ಅವರು ಕ್ಲಾರಿಟಿ ಕೊಡಬೇಕು. ಇಲ್ಲ ನಾವು ರೌಡಿ ಶೀಟರ್ಸು, ಕ್ರಿಮಿನಲ್ಸು, ಅವರೇ ನಮ್ಮ ಪಾರ್ಟಿ ಪಿಲ್ಲರ್ಸು ಅಂತ ಏನಾದರೂ ಒಪ್ಕೊಳ್ಳೋದಾದರೆ ಖಂಡಿತವಾಗಿ ಕೂಡ ಅವರ ಒಂದು ಸ್ಟ್ಯಾಂಡ್ ಏನಿದೆ ಸರಿ ಇದೆ ಅನ್ನೋಂಥದ್ದು ನಾವು ಒಪ್ಕೊಳ್ತೀವಿ. ಈಗ ಅಧಿಕಾರಿನ ಕಡ್ಡಾಯ ರಜೆ ಕಳಿಸಿದಾರೆ ಅನ್ನೋ ಒಂದು ಮಾಹಿತಿ ಇದೆ, ಮತ್ತೊಂದು ಕಡೆ ಅಮಾನತು ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಯಾವ ಕಾರಣಕ್ಕೂ ಕೂಡ ಅಮಾನತು ಮಾಡುವಂಥ ಪ್ರಶ್ನೆನೇ ಬರೋದಿಲ್ಲ. ನಾವು ಅವರಿಗೆ ಕಡ್ಡಾಯ ರಜೆನೂ ಕಳಿಸಿಲ್ಲ. ವೈಯಕ್ತಿಕವಾಗಿ ಅವರೇ ಒಂದು 2-3 ದಿನ ರಜೆಗೆ ಹೋಗಿದ್ದಾರೆ. ಯಾವ ಕಾರಣಕ್ಕೂ ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ ಅವರು ಬಂದ ತಕ್ಷಣ ಈ ರೌಡಿಸಮ್ಗಳಿಗೆ ನಡುಕುಟ್ಟಿಸುವಂಥ ಕೆಲಸ ಹುಬ್ಳಿ ಧಾರವಾಡದಲ್ಲಿ ಯಾರಾದರೂ ಮಾಡಿದರೆ ಅದು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಅವರು ಮಾಡಿದ್ದಂಥ ಒಂದು ಒಳ್ಳೆಯ ಅಧಿಕಾರಿ. ಇವತ್ತು ಅವರು ಅಂಥವರು ರ್ಯಾಂಡಮ್ ಆಗಿ ಇವತ್ತು 61 ಕೇಸ್ಗಳು ಏನು ಆ ಸ್ಟೇಷನ್ನಲ್ಲಿದ್ದು LPC ಕೇಸ್ಗಳು, ಅದರಲ್ಲಿ ರ್ಯಾಂಡಮ್ ಆಗಿ ಯಾವ್ದು ಬೇಗ ವಿಲೇವಾರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೋ ಅಂಥ 5 ಕೇಸ್ಗಳನ್ನು ಕೈಗೆತ್ತಿಕೊಂಡು ಇವತ್ತು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇವರು ಯಾವುದೋ ಒಂದು ರಾಮನ ಹೆಸರಿನಲ್ಲಿ, ಕೃಷ್ಣನ ಹೆಸರಿನಲ್ಲಿ, ಯಾವುದಾದ್ರೂ ದೇವರ ಹೆಸರಿನಲ್ಲಿ ಈ ಕ್ರಿಮಿನಲ್ಸ್ಗಳನ್ನೆಲ್ಲ ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒತ್ತಡ ಹಾಕಿ ಸರ್ಕಾರಕ್ಕೆ ಆ ಗೊಡ್ಡು ಬೆದರಿಕೆಗೆಲ್ಲ ನಾವು ಯಾರೂ ಹೆದರೋದಿಲ್ಲ. ಇವರು 10 ಪಟ್ಟು ಹೋರಾಟ ಮಾಡುವಂಥ ಶಕ್ತಿ ಕೂಡ ಕಾಂಗ್ರೆಸ್ಗಿದೆ. ಈ ಹಿಂದೆ 3 ಬಾರಿ ಮುಚ್ಚಳಿಕೆ ಬರ್ಸ್ಕೊಂಡಿದ್ರು ಆರೋಪಿ ಕಡೆ, ಆದರೂ ಸಹ ಈಗ ಅರೆಸ್ಟ್ ಮಾಡಿರೋದು ಚರ್ಚೆಗೆ ಎಡೆ ಮಾಡಿಕೊಟ್ಟು. ಖಂಡಿತವಾಗಿ 3 ಬಾರಿ ಮುಚ್ಚಳಿಕೆ ಪತ್ರವನ್ನು ಬರ್ಕೊಂಡಿದ್ರು. ಹಿಂದೆ LPC ಕೇಸ್ ಆಗಲಿಕ್ಕೆ ಕಾರಣ ಏನೋ ಅವನು ತಲೆಮರೆಸಿಕೊಂಡಿದ್ದಕ್ಕೆ ಆಗಿದ್ದು. ಅದಾದಮೇಲೂ ಕೂಡ ಕೆಲವು ಹಂತದಲ್ಲಿ ಅವನ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಅವನು ಕರೆದು ಮುಚ್ಚಳ ಪತ್ರಿಕೆ ಬರೆಸ್ಕೊಂಡಿದ್ದು ಸತ್ಯ. ಆದರೆ ಬಹಳಷ್ಟು LPC ಕೇಸ್ಗಳು ಬರೀ ಒಂದು ನಮ್ಮ ಸ್ಟೇಷನ್ನಲ್ಲೇ 61 ಕೇಸ್ಗಳಿದೆ. ಇಂಥದ್ರಲ್ಲಿ ಕೆಲವೆಲ್ಲ ಬಂದಂಥ ಹೊಸ ಹೊಸ ಅಧಿಕಾರಿಗಳು ಕೂಡ ಅವರ ಹಿನ್ನೆಲೆ ಏನು, ಯಾವುದು, ಎಂತು ಅನ್ನುವಂಥದ್ದೆಲ್ಲ ಕೂಡ ನೋಡಬೇಕಾಗಿತ್ತು, ಕೂಲಂಕುಷವಾಗಿ ನೋಡಬೇಕಾಗಿತ್ತು. ಕೆಲವು ಆ ರೀತಿ ಆಗಿರೋದಿಲ್ಲ. ಈಗ ಒಂದು ಹೈಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಏನು ಲಾಂಗ್ ಪೆಂಡಿಂಗ್ ಕೇಸಸ್ ಎಲ್ಲ LPC ಕೇಸಸ್ಗಳನ್ನೆಲ್ಲ ಕೂಡ ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕನ್ನುವಂಥದ್ದು ಏನೋ ಒಂದು ಆದೇಶ ಇದೆ. ಅದರ ಅಡಿಯಲ್ಲಿ ಇವತ್ತು ಲೋಕಲ್ ಜಡ್ಜಸ್ ಕೂಡ ಬಹಳಷ್ಟು ಪ್ರೆಷರ್ ಈ ಪೊಲೀಸ್ ಇಲಾಖೆ ಮೇಲೆ ಇರೋದ್ರಿಂದ ಖಂಡಿತವಾಗಿ ಅದು ಆದಷ್ಟು ಬೇಗ ಅದರಲ್ಲಿ 61ರಲ್ಲಿ 5 ಕೇಸ್ಗಳನ್ನು ಕೈಗೆತ್ತಿಕೊಂಡು ವಿಲೇವಾರಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದನ್ನೇ ಇವರು ರಾಜಕೀಯ ಬಣ್ಣ ಕಟ್ಟುವಂಥದ್ದು, ಎಲ್ಲೋ ಒಂದು ಕಡೆ ಅದನ್ನೇ ಕೇಸ್ ತೊಗೊಂಡ್ರು, ಇದನ್ನೇ ಕೇಸ್ ತೊಗೊಂಡ್ರು, ಅವನೇನು ನೋಡಿ ಇವನು ಇದರಲ್ಲಾಗಿದ್ದ ಇವನ್ನೇ ಟಾರ್ಗೆಟ್ ಮಾಡ್ಬೇಕಂತ ಮಾಡಿದ್ರಾ? ಇವತ್ತು ಇನ್ನೊಬ್ಬನು ಕೂಡ ಅರೆಸ್ಟ್ ಆಗಿದ್ನಲ್ಲ, ಅವನು ಬೇಲ್ ತೊಗೊಂಡು ಹೊರಗಡೆ ಬಂದನಲ್ಲ, ಅವನು ಹೇಳ್ತಾ ಇದ್ನಲ್ಲ ಇವರೆಲ್ಲ ತೋರಿಕೆಗೆ ಮಾಡ್ತಾ ಇದ್ದಾರೆ, ಲೋಕಲ್ ಲೀಡರ್ಸು ಎಲ್ಲ ರಾಜಕೀಯ ಮಾಡ್ತಾರೆ, ಇವರೆಲ್ಲ ನಾವೆಲ್ಲ ಸತ್ತೋದೀವಿ, ಇವರು ಇಡೀ ನಮ್ಮ ಜೀವನ ಹಾಳಾಗಾಯ್ತು, ಇವರೆಲ್ಲ ಬರೀ ಡ್ರಾಮಾ ಮಾಡ್ತಾರ ಅಂತೇಳಿ ಅವನೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾನಲ್ಲ. ಸರ್, ಈಗ ಒಂದು ನಿನ್ನೇನು ಪ್ರತಿಭಟನೆ ವೇಳೆ CM ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ಒಂದು ಅಂಶನೂ ಬಂತು. ಈಗ ಅದ್ರ ವಿರುದ್ಧ ತಾವು ಯಾವ ರೀತಿ? ಖಂಡಿತವಾಗಿ ಸಂವಿಧಾನಿಕವಾಗಿ ಒಂದು ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳ ಸ್ಥಾನ ಇವತ್ತು ಅಂಥ ಸ್ಥಾನಕ್ಕೆ ಅಗೌರವ ಬರುವಂಥ ರೀತಿಯಲ್ಲಿ, ಸಿದ್ದರಾಮಯ್ಯ ಅವರಿಗೆ ಅಗೌರವ ಬರುವಂಥ ರೀತಿಯಲ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗುವಂಥ ರೀತಿಯಲ್ಲಿ ಏನು ಅವಹೇಳನಕಾರಿ ಭಾಷಣವನ್ನು ಮಾಡಿದ್ದಾರೆ ಅದನ್ನು ಖಂಡಿತವಾಗಿ ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ ಕೂಡ ಚರ್ಚೆ ಮಾಡಿದ್ದಾರೆ. ಅವ್ರು ಏನು ಮುಂದಿನ ನಿರ್ಧಾರ ತೆಗೆದುಕೊಳ್ಬೇಕನ್ನೋಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಇದು ಪ್ರಸಾದ್ ಅಬ್ಬಾಯಿ ಅವರ ಮಾತಾಗಿದೆ. ಒಟ್ಟಾರೆ ಏನು ಅಧಿಕಾರಿನ ಯಾವುದೇ ಕಾರಣಕ್ಕೂ ಅಮಾನತ್ ಮಾಡ್ಲಿಕ್ಕೂ ಬಿಡಲ್ಲ, ದೀರ್ಘ ರಜೆಗೂ ಅವಕಾಶ ಮಾಡಿಕೊಡಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಏನು ಅವಹೇಳನ ಮಾಡಿದ್ದಾರೆ ಅದರ ವಿರುದ್ಧ ಸಹ ನಾವು ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಶಿವರಾಮ ಮಸೂರಿ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.